ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷಿ ಉಪನ್ಯಾಸಕರಾದಂತಹ ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಓಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಜ್ಯೋತಿಷ್ಯ ಕಲಿಬಹುದು. ಹೇಗೆ ಅಂತೀರಾ? ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ ಅಂತ ಹೇಳ್ತಾ ಈಗಾಗಲೇ 111ನೇ ಬ್ಯಾಚ್ ಆರಂಭವಾಗಿದೆ. ಹಾಗೆ 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಎಲ್ಲೆಲ್ಲೋ ಹೋಗಿ ಮೋಸ ಹೋಗೋದಕ್ಕಿಂತ ನಕ್ಷತ್ರ ನಾಡಿಯಲ್ಲಿ ನೀವು ಜ್ಯೋತಿಷ್ಯವನ್ನು ಆರಾಮಾಗಿ ಕಲಿಬಹುದು 15 ದಿನಗಳಲ್ಲಿ. ಹಾಗಾಗಿ ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಬಹುದು. ಹಾಗೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಕ್ಷತ್ರ ನಾಡಿ ಬದಲಾದ ಸಮಯದಲ್ಲಿ ಮಾರ್ಚ್ 1ನೇ ತಾರೀಕಿಂದ 9 ಗಂಟೆಯಿಂದ ಆರಂಭವಾಗ್ತಾ ಇದೆ. ಈಗ 9ವರೆಗೆ ಪ್ರಸಾರ ಆಗ್ತಾ ಇದೆ. ಇನ್ನು ಬದಲಾದ ಸಮಯದಿಂದ ಮಾರ್ಚ್ 1ನೇ ತಾರೀಕಿಂದ 9 ಗಂಟೆಗೆ ಪ್ರಸಾರವಾಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಹಣದ ವಿಚಾರವಾಗಿ ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಮೇಡಮ್, 1ನೇ ತಾರೀಕು 11ನೇ ತಿಂಗಳು 89ನೇ ಇಸ್ವಿ. 1989. 1989. ಇನ್ನೊಂದ್ಸಲಿ ದಿನಾಂಕವನ್ನು ತಿಳಿಸಬಹುದಾ? ಮೇಡಮ್, 1ನೇ ತಾರೀಕು 11ನೇ ತಿಂಗಳು 89ನೇ ಇಸ್ವಿ. ಸಮಯ ಸಂಜೆ 4:30 ಮೇಡಮ್, ಬುಧವಾರ. 4:31. 4:30 ಮೇಡಮ್. ಓಕೆ, ಹುಟ್ಟಿದ ಊರು? ಮೈಸೂರು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಾವು ಹಲೋ. ಸರ್, ಇದು ನಾವು ಮನೇಲಿ ತುಂಬಾ ಗಲಾಟೆ ಸರ್. ಅತ್ತೆ ಸೊಸೆಗೆ ಬರೋದೇ ಇಲ್ಲ ಸರ್. ನಿಮ್ಮ ಕೆಲಸದಲ್ಲಿ ಗಲಾಟೆನಾ? ಏನ್ ಸರ್? ಕೆಲಸದಲ್ಲಿ ಗಲಾಟೆನಾ? ಸರ್, ಇಲ್ಲ ಸರ್, ಅದು ಮದುವೆ ಆಗ್ತಾಳಿಂದ ಇವತ್ತಿನವರೆಗೂ ಬರೀ ಜಗಳ ಸರ್. ಮದುವೆ ವಿಚಾರದಲ್ಲ? ಸರಿ ಸರಿ. ಓಕೆ, ನಿಮ್ಮ ಶುಕ್ರದಶ ನಡೀತಾ ಇದೆ. ಸರಿ ಸರಿ ಸರಿ. ಶುಕ್ರದಶ ನಡೀತಾ ಇದೆ. ಶುಕ್ರದಶಲ್ಲಿ 2027ವರೆಗೂ ಗುರುಭುಕ್ತಿ ನಡೀತಾ ಇದೆ. ಶುಕ್ರನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. 5-8 ಅನ್ನೋ ಕಾಂಬಿನೇಷನ್ ಫಸ್ಟ್ ಆಫ್ ಆಲ್ ಅಲ್ಲಿ ಏನಾಗುತ್ತೆ, ಆಸಕ್ತಿ ಕಮ್ಮಿ ಆಗುತ್ತೆ. ಆಸಕ್ತಿ ಕಮ್ಮಿ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಲೋ. ಸೊ ಕೇಳಿಸ್ತಾ ಇದೆಯಮ್ಮ? ಹಲೋ. ಒಂದು ಸಜೆಷನ್ ಕೊಡ್ತೀನಿ. ನಿಮ್ಮ ಶುಕ್ರ ದಶೆಯಲ್ಲಿ 5-8 ಕಾಂಬಿನೇಷನ್ ಕೇತುದು ಬರ್ತಾ ಇದೆ. ಪ್ರತಿ ಗುರುವಾರ ಬಾಳೆಹಣ್ಣನ್ನ ದಾನ ಮಾಡಿ. ಪ್ರತಿ ಗುರುವಾರ ಬಾಳೆಹಣ್ಣನ್ನ ದಾನ ಮಾಡ್ತಾ ಬನ್ನಿ. ಹಾಗೆ 9-3-8 ಶುಕ್ರ ಬಂದಿರೋದ್ರಿಂದ 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಪ್ರತಿ ಶುಕ್ರವಾರ ನಿಮ್ಮ ಮನೆ ಹತ್ರ ಲಕ್ಷ್ಮೀ ದೇವಸ್ಥಾನ ಇದ್ರೆ ಅಲ್ಲಿ ಭೇಟಿ ಮಾಡಿ. ಕೈಲಾಶ ಯಂತ್ರ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಈ ರೀತಿ ಕಿಟಿಪಿಟಿ ಆಗ್ತಕ್ಕಂಥದ್ದು ಎಲ್ಲ ಸ್ವಲ್ಪ ಕಮ್ಮಿ ಮಾಡುತ್ತೆ. ಜಾತಕದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಕಾಂಬಿನೇಷನ್ ಇದ್ರೆ ಸೊ ಕಿಟಿಪಿಟಿ ಆಗ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಆಗುತ್ತೆ. ಒಳ್ಳೆದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾವು ಹೇಳ್ತಾ ಇದ್ವಿ ಈ ಸಂಚಿಕೆಯಲ್ಲಿ ಹಣದ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಜೀವನದಲ್ಲಿ ಹಣ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಣನೇ ಜೀವನ ಅಲ್ಲ, ಆದ್ರೆ ಹಣ ಪ್ರಮುಖ ಪಾತ್ರ ವಹಿಸುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಣದ ವಿಚಾರವಾಗಿ ನಾವೆಷ್ಟೇ ಉಳಿತಾಯ ಮಾಡಿದ್ರು ಹಣ ಸೇವಿಂಗ್ಸ್ ಆಗಲ್ಲ. ಯಾಕೆ? ನಾವು ದಿನಾ ಸೇವಿಂಗ್ಸ್ ಮಾಡ್ತೀವಿ, ದಿನಾ ಉಳಿತಾಯ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆದ್ರೂ ಕೂಡ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ. ಆದ್ರೆ ಈ ಹಣದ ವಿಚಾರವಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳ ಆತ್ಮಹತ್ಯೆ ಕೂಡ ಆಗ್ತಾ ಇದೆ. ಈ ವಿಚಾರವಾಗಿ ನಾವು ಇವತ್ತು ಮಾತನಾಡೋಣ. ಇವತ್ತು ಗುರುಗಳು ಈ ವಿಚಾರವಾಗಿ ತಿಳಿಸ್ತಾರೆ. ಹಣ ಹೇಗೆ ಉಳಿಸಬಹುದು, ಯಾವ ರೀತಿಯಾಗಿ ಉಳಿಸಬಹುದು ಅಂತ ತಿಳಿಸ್ಕೊಡ್ತಾರೆ. ಗುರುಗಳೇ, ನಾವು ಹಣದ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಇವತ್ತು ಹಣದ ವಿಚಾರದಲ್ಲಿ ಬಹಳ ಗೊಂದಲ ಇರುತ್ತೆ ಕೆಲವರಿಗೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಹಣ ಸೇವಿಂಗ್ಸ್ ಮಾಡೋಕ್ಕಾಗೋದಿಲ್ಲ ಅನ್ನೋದು ಬಹಳ ಒಂದು ಸಮಸ್ಯೆ ಅನ್ನೋದು. ದುಡ್ಡಿನ ವಿಚಾರ ಲಾಸ್ ಆಗ್ತಕ್ಕಂಥ ಒಂದು ವಿಚಾರ ನಾವು ನೋಡ್ಬೇಕು ಅಂದ್ರೆ, ಸಾಮಾನ್ಯವಾಗಿ ನಮಗೆ 6ನೇ ಮನೆ 12 ಜೊತೆ ಸೇರಿದಾಗ ಅಥವಾ 6ನೇ ಮನೆ
8ನೇ ಮನೆ ಜೊತೆ ಸೇರಿದಾಗ ನಮಗೆ ಹಣದ ಸಮಸ್ಯೆ ಆಗುತ್ತೆ. ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗೆ ಹಣದ ಸಮಸ್ಯೆ ಮೂಲ ನಮಗೆ ತಿಳಿದೆಲ್ಲೋ ಯಾರಿಗೋ ಕೊಟ್ಬಿಡ್ತೀವಿ, ಹಾಗೆ ಅದು ವಾಪಸ್ ಬರೋದಿಲ್ಲ. ಹಾಗೆ ನಾವು ಆ ಟೈಮಲ್ಲಿ ಇನ್ನೊಬ್ರಿಗೇನೋ ಕೊಡಬೇಕಾಗುತ್ತೆ, ಅಥವಾ ನಾವೇನೋ ಕೈಗೆ ದುಡ್ಡು ಬರಲ್ಲ, ಇಂಪಾರ್ಟೆಂಟ್ ಮದುವೆ ಇರ್ಬೋದು, ಯಾವ್ದಾದ್ರು ಒಂದು ಇರ್ಬೋದು. ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಯಂತ್ರ ಕೊಟ್ಟಿದ್ದೀನಿ. ಆ ಯಂತ್ರ ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದು ನೋಡಿ. ಅವಾಗಲೇ ಹಾಕಿರ್ತಕ್ಕಂಥದ್ದು ಯಂತ್ರ ತಪ್ಪಾಗಿ ಹಾಕಿದ್ದಾರೆ. ಈಗ ಬರ್ತಕ್ಕಂಥ ಯಂತ್ರವನ್ನ ನೋಡಿ. ಈ ಯಂತ್ರ ಒಂದು ಕುಬೇರ ಪ್ರಾಪ್ತಿ ಯಂತ್ರ ಅಂತ ಕರಿತೀವಿ. ಕುಬೇರ ಪ್ರಾಪ್ತಿ ಯಂತ್ರ. ಇದನ್ನ ನಮಗೆ ನಮ್ಮ ಜಾತಕದಲ್ಲಿರ್ತಕ್ಕಂಥ ಕರ್ಮಾನುಸಾರ ಬರ್ತಕ್ಕಂಥ ಹಣವನ್ನ ಹೆಚ್ಚುಗೊಳಿಸಲು ಇನ್ಫ್ಲೋ ಅಂತ ಹೇಳ್ತೀವಿ. ಇದು ಬಹಳ ಸುಲಭವಾಗಿ ಮಾಡಬಹುದು. ಆದ್ರೆ ಇದನ್ನ ಬರಿತಕ್ಕಂಥದ್ದು ಒಂದು ಸ್ಟೀಲ್ ಪ್ಲೇಟ್, ದೊಡ್ಡ ಸ್ಟೀಲ್ ಪ್ಲೇಟ್ ತಗೊಳ್ಳಿ. ಅರಶಿನದ ಕೊಂಬನ್ನ ಪುಡಿ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು, ಸ್ವಲ್ಪ ಇದ್ರೆ ರೋಸ್ ವಾಟರ್ ಇನ್ನೂ ಒಳ್ಳೇದು, ಲೈಟ್ ಆಗಿ ಒಂದು ಸ್ವಲ್ಪ ನೀರ್ ತರ ಮಾಡಿಕೊಂಡು ನಿಮ್ಮ ಪ್ಲೇಟ್ ಅಲ್ಲಿ ಇದೇ ತರ ಆಗಿರ್ತಕ್ಕಂಥ ಒಂದು ರಂಗೋಲಿಯ ಡಿಸೈನ್ ಆಗಿರ್ತಕ್ಕಂಥ ಒಂದು ಚಿತ್ರ ಯಂತ್ರವನ್ನ ಬರಿಬೇಕು. ಇದನ್ನ ಯಾವ ದಿವಸ ಬೇಕಾದ್ರೂ ಬರಿಬಹುದು. ಇಂಥ ಶುಕ್ರವಾರನೇ ಬರಿಬೇಕಾ, ಮಂಗಳವಾರ ಬರಿಬಾರ್ದ, ಅವೆಲ್ಲ ಏನಿಲ್ಲ. ಇದು ಎಲ್ಲಾ ಗ್ರಹಗಳು ಎಲ್ಲಾ ವಿಚಾರದಲ್ಲೂ ಕೂಡ ಹಣ ಕೊಡುತ್ತೆ. ಇದಕ್ಕೆ ನಿಯಮ ಇಲ್ಲ. ಇದನ್ನ ಬರಿಬೇಕಾದ್ರೆ ವೆರಿ ಈಸಿ ಮೆಥಡಾಲಜಿ ಹೇಳ್ತೀನಿ. ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಬರ್ಕೊಳ್ಳಿ. ಅರ್ಶಿನದ ಕೊಂಬಿದೆಯಲ್ಲ, ಅರ್ಶಿನದ ಕೊಂಬು ತಗೊಳ್ಳಿ, ಅಥವಾ ಅರ್ಶಿನದ ಪುಡಿ ತಗೊಳ್ಳಿ. ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ. ಒರಿಜಿನಲ್ ರೋಸ್ ವಾಟರ್ ಯಾವ್ದಾದ್ರು ಕೆಮಿಕಲ್ ಇರೋದು ಸಿಕ್ಕರೆ ನಾರ್ಮಲ್ ನೀರು ಯೂಸ್ ಮಾಡಿ. ಯಾಕಂದ್ರೆ ಈ ನೀರನ್ನ ನೀವು ಸೇವನೆ ಮಾಡಬೇಕು. ಆಮೇಲೆ ಅದನ್ನ ಬರೆದು ಒಂದು ಸ್ಟ್ರೈಟ್ ಲೈನ್ ಹಾಕಿ. ಫಸ್ಟ್ ಸ್ಟ್ರೈಟ್ ಲೈನ್ ನೀವು ಕಾಣಿಸುತ್ತಲ್ಲ, ಫಸ್ಟ್ ಸ್ಟ್ರೈಟ್ ಲೈನ್. ಆಮೇಲೆ ಮೇಲಿರ್ತಕ್ಕಂಥ ಒಂದು ಸರ್ಕಲ್ ಇದೆ ನೋಡಿ, ಅದು ಎರಡನೇದು ಬರೀಬೇಕು. ಮೂರನೇದು ಮಧ್ಯದಲ್ಲಿರ್ತಕ್ಕಂಥ ಇನ್ಫಿನಿಟಿ ಅಂತ ಬರಿತೀವಿ ನಾವು, ಇನ್ಫಿನಿಟಿ ಅಂತ ಬರಿತೀವಿ. ಹಾಗೆ ಕೆಳಗಿರ್ತಕ್ಕಂಥದ್ದು ನಮ್ಮ ಮೂಲಾಧಾರದ ಚಕ್ರದ ಒಂದು ಚಕ್ರ, ಕೆಳಗಡೆ ಬಂದು ಹಿಂಗೆ ಹಾಕ್ತೀವಿ. ಮೂಲಾಧಾರ ಕೆಳಗಡೆ ಇರ್ತಕ್ಕಂಥ ಲಾಸ್ಟ್. ಸೊ ಈ ಒಂದು ಯಂತ್ರದ ಅರ್ಥ ತಿಳಿಸ್ತೀನಿ ನಾನು. ಈ ಯಂತ್ರವನ್ನ ನಾವು ಏನಕ್ಕೆ ಬರಿತೀವಿ ಅಂತಂದ್ರೆ, ನಮ್ಮ ಬುದ್ಧಿ ಚೆನ್ನಾಗಿರ್ಲಿ ಅಂತ ಹೇಳಿ ಮೇಲ್ಗಡೆ ಇರ್ತಕ್ಕಂಥ ಸರ್ಕಲ್, ಹೃದಯ ಭಾಗದಲ್ಲಿರ್ತಕ್ಕಂಥದ್ದು ನಮಗೆ ನಿರಂತರವಾಗಿ ನಮ್ಮ ಹೃದಯಕ್ಕೆ ಮನಸ್ಸಿಗೆ ಅರ್ಥ ಆಗ್ತಕ್ಕಂಥ ಹಣಕಾಸು ಬರಲಿ ಅಂತ ಹೇಳಿ ಅದನ್ನ ನಾವು ಇನ್ಫಿನಿಟಿ ಅಂತ ಬರಿತೀವಿ. ಆಮೇಲೆ ಯಾವಾಗಲೂ ಕೂಡ ನಮ್ಮ ಹತ್ರ ಹಣ ಯಾವಾಗಲೂ ಕೂಡ ಇರಬೇಕು, ಯಾವುದು ಖಾಲಿ ಆಗಬಾರ್ದು ಖಜಾನೆ ಅಂತಂದಾಗ ಅಲ್ಲಿ ಬರೀ ಮೂಲಾಧಾರದ ಚಕ್ರದನ್ನ ಅಲ್ಲಿ ನಾವು ಕೆಳಗಡೆ ಹಾಕಿಟ್ಟಿದ್ದೀವಿ. ಅಂದ್ರೆ ಜಸ್ಟ್ ಪುಟ್ ಹಾಫ್ ಆಫ್ ಇಟ್ ಅಂತ ಅರ್ಥ, ಮೂಲಾಧಾರ ಕೆಳಗಡೆ ಬರ್ತಕ್ಕಂಥದ್ದು. ಸೊ ಈ ಒಂದು ಯಂತ್ರವನ್ನ ಒಂದು ದೊಡ್ಡದಾಗಿರ್ತಕ್ಕಂಥ ಸ್ಟೀಲ್ ಪ್ಲೇಟ್ ಅಲ್ಲಿ ಒಂದು ಲೈನ್ ಹಾಕಿ, ಅರ್ಶಿನದ ಕೊಂಬಲ್ಲಿ ಜಸ್ಟ್ ಲೈನ್ ಹಾಕಿ, ಆಮೇಲೆ ಅದೇ ಅರ್ಶಿನದಿಂದ ಒಂದು ಸರ್ಕಲ್ ಹಾಕಿ, ಅದೇ ಅರ್ಶಿನದಿಂದ ಒಂದು ಇನ್ಫಿನಿಟಿ ಹಾಕಿ, ಅದೇ ಅರ್ಶಿನದಿಂದ ಒಂದು ಮೂಲಾಧಾರದ ಒಂದು ಸಣ್ಣದೊಂದು ಒಂದು ನಮ್ಮ ಬರ್ತಕ್ಕಂಥ ಒಂದು ರೇ ಅಲ್ಲಿ ಬಂದಲ್ಲಿ ಕೂತಿದೆ ಅಂತ ಹೇಳಿ ಮೂಲಾಧಾರಕ್ಕೆ ಹಾಕಿ. ಇದನ್ನ 1 ಗಂಟೆಗಳ ಕಾಲ ದೇವರ ಮೇಲೆ ಇಡಿ. 1 ಗಂಟೆ ಅಥವಾ 2 ಗಂಟೆ ನಿಮ್ಮ ಹೇಗೆ ಅನುಕೂಲನೋ ಅದು. ಬೆಳಿಗ್ಗೆ ಹೊತ್ತು ಬರೆದ್ರೆ ವಿಶೇಷವಾಗಿ ಒಳ್ಳೇದು. ಬೆಳಿಗ್ಗೆ 7-7:30 ಒಳಗಡೆ ಬರೆದ್ರೆ ಬಹಳ ವಿಶೇಷ. ಅಲ್ಲಿಂದ ಒಂದು 2 ಅವರ್ ಅಥವಾ 1 ಅವರ್ ಬಿಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ಮತ್ತೆ ನೀರು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನ ನಾವು ಸೇವನೆ ಮಾಡಬೇಕು. ಸೇವನೆ ಮಾಡಿದಾಗ ಏನಾಗುತ್ತೆ, ಆ ಯಂತ್ರದ ರೂಪದಲ್ಲಿರ್ತಕ್ಕಂಥ ಎನರ್ಜಿ ಆ ನೀರೊಳಗೆ ಸೇರಿ ನಮ್ಮ ದೇಹಕ್ಕೆ ಸೇರಿ ಒಂದು ಯಂತ್ರದ ಅಂದ್ರೆ ಒಂದು ರೀತಿ ಇನ್ವಿಸಿಬಲ್ ತಂತ್ರ ಅಂತ ಕರಿತೀವಿ, ಅದನ್ನ ಸೇವನೆ ಮಾಡಬೇಕು. ಇದನ್ನ ಯಾವಾಗಲಾದ್ರು ಅನ್ಕೊಂಡಾಗ ನಾವು ಇದನ್ನ ಮಾಡ್ಬೋದು. ಇದು ಏನು ಕಂಟಿನ್ಯೂಸ್ ಆಗಿ ಮಾಡುವಂಥದ್ದಲ್ಲ. ತುಂಬಾ ಕಷ್ಟ ಇದೆ, ದುಡ್ಡು ಬರ್ತಾ ಇಲ್ಲ, ಆಫೀಸಲ್ಲಿ ಯಾವ್ದು ದುಡ್ಡು ಸ್ಟಕ್ ಆಗಿದೆ, ಯಾರೋ ಕೊಡ್ಬೇಕಾಗಿರೋ ದುಡ್ಡು ಸ್ಟಕ್ ಆಗಿಲ್ಲ, ಅಥವಾ ನಾನು ಎಲ್ಲರಿಗೂ ದುಡ್ಡು ಕೊಡಕ್ಕೆ ಶುರು ಮಾಡ್ಬಿಡ್ತೀನಿ, ನನ್ನ ಕೈ ಕಂಟ್ರೋಲೇ ಇಲ್ಲ, ಆ ಥರ ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ವಿಚಾರ ನೋಡ್ಬೇಕಾದ್ರೆ ನಮಗೆ ಈ ಒಂದು ಯಂತ್ರ ಹೆಲ್ಪ್ ಆಗುತ್ತೆ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ತುಂಬಾ ಜನಕ್ಕೆ ಕಂಟ್ರೋಲೇ ಇರಲ್ಲ. ಇವತ್ತು ಬಂತ ಒಂದು 10,000 ಫುಲ್ ಖರ್ಚು ಮಾಡ್ಬೋದು. ಇನ್ನ ಕೆಲವರು ಇರ್ತಾರೆ ಬಿಸ್ನೆಸ್ ಅಲ್ಲಿ
ಬಿಸ್ನೆಸ್ ಅಲ್ಲಿ ಒಂದಷ್ಟು ದುಡ್ಡು ಹಾಕ್ಬಿಟ್ಟಿರ್ತಾರೆ. ಯಾರೋ ಒಬ್ರು ಬಂದು ಪದಾರ್ಥ ತಗೊಳ್ತಾರೆ. ಆ ಪದಾರ್ಥ ಒಂದು 1,000 2,000 ಆಗಿರುತ್ತೆ. ಆ 2,000 ಎಲ್ಲ ಲಾಭ ಅಂತ ಹೇಳ್ಬಿಟ್ಟು ಸಡನ್ ಆಗಿ 2,000 ಸಮೇತ ಯಾರಿಗೋ ಕೊಟ್ಬಿಡ್ತಾರೆ, ಅಥವಾ ಮನೆಗೆ ಕೊಟ್ಬಿಡ್ತಾರೆ, ಇನ್ನೊಂದು ತಗೊಂಡ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಅದು ಅಸಲು ಸೇರ್ಕೊಂಡು ಬಂದಿರತಕ್ಕಂಥದ್ದು ಅನ್ನೋದು ತಲೆಲಿರಲ್ಲ, ಅದನ್ನು ಸೇರಿ ಲಾಭ ಅಂತ ಕೊಟ್ಬಿಡ್ತಾರೆ. ಸೊ ಇದೆಲ್ಲ ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇಲ್ಲಿ ನಮ್ಮ ತಲೆಯಲ್ಲಿರ್ತಕ್ಕಂಥ ಒಂದು ಪ್ರಚೋದನೆ ಅಂತ ನಾವೇನು ಹೇಳ್ತೀವಿ ಅದು ಬಹಳ ಕಮ್ಮಿ. ಆ ಪ್ರಚೋದನೆ ಆಗಿರ್ತಕ್ಕಂಥದ್ದು ನಾವು ಹೆಚ್ಚಾಗಿ ಪಾಸಿಟಿವ್ ಆಗಿದ್ರೆ ನಾವು ಎಲ್ಲಿ ಹೂಡಬೇಕು ಹಣ, ಎಲ್ಲಿ ನಾವು ಖರ್ಚು ಮಾಡಬೇಕು, ಈಗ ಬಂದಿರೋ ಹಣದಲ್ಲಿ ಎಷ್ಟು ಲಾಭ ಬಂದಿದೆ, ನಾವು ಇದನ್ನ ಎತ್ತಿಡ್ಬೇಕಾ ತಗೊಳ್ಬೇಕಾ, ಇವೆಲ್ಲ ಕೂಡ ತಲೆಯಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಸುಮ್ಮನೆ ಅನಾಯಾಸವಾಗಿ ಹಣ ಹಾಳು ಮಾಡ್ಕೊಳ್ತೀವಿ. ಆಮೇಲೆ ಕೊನೆಗೆ ನಾವೇನ್ ಮಾಡ್ತೀವಿ, ಕೈ ಚಾಚ್ತೀವಿ, ಇನ್ನೊಬ್ಬರಿಗೆ ಕೈ ಚಾಚ್ತೀವಿ, ಇನ್ನೊಬ್ಬರ ಹತ್ರ ಸಾಲ ಮಾಡ್ತೀವಿ. ಸೊ ಅದನ್ನೆಲ್ಲ ಬುದ್ಧಿನ ಚುರುಕಾಗಿಸ್ಲಿಕ್ಕೆ ಈ ಯಂತ್ರ ಹೊರತು ನಮಗೆ ದುಡ್ಡು ಬರುತ್ತೆ ಅನ್ನೋದು ಫ್ಲೋ, ಮನಿ ಫ್ಲೋ ಅಂತಲ್ಲ. ಯಾವಾಗ ನಮ್ಮ ಬುದ್ಧಿ ಸ್ಟ್ರಾಂಗ್ ಆಗಿರುತ್ತೋ, ಯಾರಿಗೆ ನಾವು ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ನಮ್ಮ ಮನಸ್ಥಿತಿ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ನಮ್ಗೆ ಹೇಳುತ್ತೋ, ಆಟೋಮೆಟಿಕ್ ಆಗಿ ದುಡ್ಡು ಸೇವ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ಯಂತ್ರ ರೂಪದಲ್ಲಿ ವರ್ಕ್ ಆಗುತ್ತೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಎಸ್ಪೆಷಲಿ ಮಹಿಳೆಯರು ಮಾಡ್ಬೋದು, ಗಂಡಸರು ಮಾಡ್ಬೋದು, ಅಥವಾ ಆಯ್ತು ನಮಗೆ 3 ಜನ ಇದ್ದಾರೆ ನಮ್ಮ ಮನೇಲಿ, 3 ಜನನೂ ಮಾಡ್ಬೋದು. ಇವತ್ತೊಬ್ಬರು ಮಾಡಿ, ನಾಳೆ ಒಬ್ಬರು ಮಾಡಿ, ನಾಡಿದ್ದೊಬ್ಬರು ಮಾಡಿ, ತಿಂಗಳಿಗೆ ಒಂದ್ಸತಿ ಮಾಡಿ, ಅಥವಾ 3 ತಿಂಗಳಿಗೆ ಒಂದ್ಸತಿ ಮಾಡಿ, 6 ತಿಂಗಳಿಗೆ ಒಂದ್ಸತಿ ಮಾಡಿ. ಯಾವಾಗ ದುಡ್ಡು ಸ್ಟಕ್ ಆಗ್ತಾ ಇದೆ, ಸ್ವಲ್ಪ ಬರ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಆ ಟೈಮಲ್ಲೆಲ್ಲ ಕೂಡ ನಾವು ಇದನ್ನ ಮಾಡ್ಬೋದು. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರ. ಒಳ್ಳೆದಾಗಲಿ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ಹಲೋ ಮೇಡಮ್. ಮೇಡಮ್ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ. 7/9/2004. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸಾಯಂಕಾಲ 7:20 ಮಂಗಳವಾರ. ಓಕೆ, ಹುಟ್ಟಿದ ಊರು? ಬೀದರ್ ಡಿಸ್ಟ್ರಿಕ್ಟ್ ಹುಮ್ನಾಬಾದ್ ತಾಲೂಕು. ಬೀದರ್ ಡಿಸ್ಟ್ರಿಕ್ಟ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹುಮ್ನಾಬಾದ? ಹುಮ್ನಾಬಾದ್ ಹುಟ್ಟಿದವರು. ಈಗ ನೀವಿರೋದು ಅಲ್ಲೇನಾ? ಹುಮ್ನಾಬಾದ್, ಕರ್ನಾಟಕ. ನಾವಿರೋದು ಹೊಸಪೇಟೆ, ಹುಟ್ಟಿದ್ದು ಹುಮ್ನಾಬಾದ್. ಸರಿ, ನಿಮ್ಮ ಮಗನಿಗೆ 21 ವರ್ಷ ಮುಗಿದಿದೆ. ಹಾ ಗುರುಗಳೇ. ಮಿಥುನ ರಾಶಿಲಿ ಹುಟ್ಟಿದ್ದಾರೆ, ಮೃಗಶಿರ ನಕ್ಷತ್ರ ತೋರಿಸ್ತಾ ಇದೆ. ಹಾ. ಸೊ ದಶಾದಲ್ಲಿ 2025ಕ್ಕೆ ಮೊನ್ನೆ ಹೋದ ವರ್ಷ ರಾಹು ಮುಗಿದು ಗುರು ಪ್ರಾರಂಭವಾಗಿದೆ. ಗುರುವಿನ ಕಾಂಬಿನೇಷನ್ ಹೇಗಿದೆ ಅಂತ ನೋಡೋಣ. ಕೆಲ್ಸಕ್ಕೆ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ರ ಇಲ್ವಾ? BA ಡಿಗ್ರಿ ಮಾಡ್ತಿದ್ದಾನ ಗುರುಗಳೇ ಅವನು. ಆಮೇಲೆ ಪಾರ್ಟ್ ಟೈಮ್ ಡ್ಯೂಟಿ ಕೆಲ್ಸ ಕೂಡ ಮಾಡ್ತಾನ. ತುಂಬಾ ಕಷ್ಟ ಪಡ್ತಾನ ನನ್ ಮಗ. ಅದೇ ಮುಂದೆ ಅವನಿಗೆ ಪೊಲೀಸ್ ಆಗ್ಬೇಕಂತ ಆಸೆ ಐತಿ, ಅಥವಾ ಏನೋ ಒಳ್ಳೆ ಅವನಿಗೆ ದಾರಿ ಸಿಗುತ್ತಾ ಇಲ್ಲ ಅಂತ. ಖಂಡಿತ ಅವರಿಗೆ ಗೌರ್ಮೆಂಟ್ ಉದ್ಯೋಗ ಸಿಗ್ತಕ್ಕಂತ ಕಾಂಬಿನೇಷನ್ ಇದೆ. ಯಾಕಂದ್ರೆ ದಶಾದಲ್ಲಿ ಸೂರ್ಯನ ಒಂದು ಕಾಂಬಿನೇಷನ್ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದೀನಿ, ಬಂದಿದೆ. ಯಾವಾಗ ಸೂರ್ಯನ ಕಾಂಬಿನೇಷನ್ ಬರುತ್ತೋ 10 ಬರಬೇಕು. ಆದ್ರೆ ಇನ್ನೊಂದೇನು ಅಂತಂದ್ರೆ ರೂಲು ನಮ್ಮ ಶಾಸ್ತ್ರದ ಪ್ರಕಾರ 10 ಇಲ್ಲ ಅಂದ್ರೂ ಕೂಡ ಸೆಕೆಂಡರಿ ಲೆವೆಲ್ 6 ಬಂದ್ರೂ ಕೂಡ ಉದ್ಯೋಗ ಚೆನ್ನಾಗಿರುತ್ತೆ. ಅವ್ರ ಎಜುಕೇಶನ್ ಮುಗಿಸ್ಲಿ. ನಾನು ಅದನ್ನೇ ಕೇಳಿದ್ ನಿಮಗೆ, ಉದ್ಯೋಗದ ಬಗ್ಗೆ ಕೇಳ್ಬೇಕಂತ. ಅದನ್ನೇ ಕೇಳಿದ್ರಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದನ್ನೇ ಸ್ಟಾರ್ಟ್ ಮಾಡಿದ್ರಿ. ಸೂರ್ಯನಿಗೆ 6ನೇ ಮನೆ ಇರೋದ್ರಿಂದ ಸಾಧ್ಯವಾದ್ರೆ 12 ಮುಖದ ರುದ್ರಾಕ್ಷಿ ಹಾಕ್ಸಿ. ಅದರ ಜೊತೆಗೆ ಹಳದಿ ಕಲರ್ ದಾರ ಶುಕ್ರವಾರ ಬಲಗೈಗೆ ಕಟ್ಟಿ ಒಳ್ಳೇದಾಗತ್ತೆ. ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಜಸ್ಟ್ ಗುರುದಶೆ ಸ್ಟಾರ್ಟ್ ಆಗಿದೆ. ಮುಂದೆ 1 ವರ್ಷ 2 ವರ್ಷ 3 ವರ್ಷದಲ್ಲಿ ಅವ್ರಿಗೆ ಉದ್ಯೋಗ ತುಂಬಾ ಉತ್ತಮವಾಗಿರುತ್ತೆ. ಇನ್ನು ಚಿಕ್ಕವರು 28ನೇ ವಯಸ್ಸು ಒಳಗಡೆ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಪ್ರಾಪ್ತಿಯಾಗುತ್ತೆ, ಅವ್ರು ಅನ್ಕೊಂಡಿರೋ ಹಾಗೆ. ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಪುಟ್ಟ ವಿರಾಮದ ಬಳಿಕ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ,
ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಆರಾಮಾಗಿ ಜ್ಯೋತಿಷ್ಯ ಕಲಿಬಹುದು. ಹೇಗೆ ಅಂತೀರಾ? ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ. ಈಗಾಗಲೇ 111ನೇ ಬ್ಯಾಚ್ ಆಲ್ರೆಡಿ ಆರಂಭವಾಗಿದೆ. ಹಾಗೆ 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಜಾಯಿನ್ ಆಗಬಹುದು. ಗುರುಗಳ ನೇತೃತ್ವದಲ್ಲಿ ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ್ದಾರೆ. ಹಾಗೆ ನಿಮ್ಮ ನೆಚ್ಚಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಮಾರ್ಚ್ 1ನೇ ತಾರೀಕಿಂದ 9 ಗಂಟೆಗೆ ಆರಂಭವಾಗ್ತಿದೆ. ಈಗ ಪ್ರಸ್ತುತ 9:30ಗೆ ಆರಂಭ ಆಗ್ತಿತ್ತು. ನಂತರ ಮಾರ್ಚ್ 1ನೇ ತಾರೀಕಿಂದ 9 ಗಂಟೆಗೆ ಆರಂಭವಾಗ್ತಾ ಇದೆ ಅಂತ ಹೇಳ್ತಾ ಒಬ್ರು ಕಾಲ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ ರೀ ಮ್ಯಾಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್? ನನ್ ಬಗ್ಗೆ ರೀ. ಓಕೆ, ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. ಪ್ರಶ್ನಾಶಾಸ್ತ್ರ ಕೇಳ್ತೇನ್ರಿ. ಓಕೆ, 1ರಿಂದ 249 ಅಂಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ನೀವು 54 ರೀ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಹಲೋ. ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಜಿ ರೀ. ಹೇಳಿ. ನನ್ನ ಆರೋಗ್ಯ ಬಗ್ಗೆ ಕೇಳ್ಬೇಕಿತ್ತಲ್ರಿ. ಯಾವಾಗ ನೋಡ್ರಿ ಬರೀ ಅಸಿಡಿಟಿ ಬಾಳ ಆಗ್ತದ್ರಿ. 8ನೇ ಮನೆ ಚಂದ್ರ ಬಂದಿರತಕ್ಕಂಥದ್ದು, 8ನೇ ಮನೆ ಮಂಗಳ ತೋರಿಸ್ತಾ ಇದೆ ಹೀಟು. ರಾತ್ರಿ ಹೊತ್ತು ಸ್ವಲ್ಪ ಕರ್ಡ್ ರೈಸ್ ಅಂತ ಕರೀತಾರೆ, ಮೊಸರನ್ನ, ಹಾ ರೀ, ಹಸಿ ಈರುಳ್ಳಿ ಜೊತೆ ತಗೊಳ್ಳಿ. ಹಸಿ ಈರುಳ್ಳಿ ಹೆಚ್ಚಿಬಿಟ್ಟು ತಗೊಳ್ಳಿ. ಅದಾದ ನಂತರ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಮಂತ್ರ ಹೇಳ್ತೀನಿ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ, ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಅಂತ ಹೇಳಿ 21 ಸತಿ ಹೇಳಿ. 20 ಅಕ್ಕಿ ಕಾಳು ನೀವು ನೀರಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ನುಂಗಬೇಕು. ಅಕ್ಕಿ ಕಾಳು, ಬರೀ ಅಕ್ಕಿ ಕಾಳನ್ನ ನುಂಗಬೇಕು. ಸೊ ಈ ಮಂತ್ರವನ್ನ 21 ಸತಿ ಹೇಳ್ಬೇಕು. ನೀವು ಹೇಳ್ಬಿಟ್ಟು ನುಂಗಿ ಅಥವಾ ನುಂಗ್ಬಿಟ್ಟು ಹೇಳಿ, ಅದೇನು ತೊಂದರೆ ಇಲ್ಲ. ಮಂತ್ರ 21 ಸತಿ ಹೇಳ್ಬೇಕು. ಸೊ ಹಾಗೆ ಇಲ್ಲಿ ಬಂದಿರತಕ್ಕಂಥ
ಮಂಗಳ 8ನೇ ಮನೇಲಿರೋದ್ರಿಂದ ಯಾರಿಗಾದ್ರೂ ನಿಮ್ಮ ಮನೇಲಿರೋರಿಗೆ ತೊಗರಿ ಬೇಳೆನ ಹೇಳ್ಬಿಟ್ಟು ನಿವಾಳಿಸೋದು, ಜಸ್ಟ್ ಒಂದು ಸರ್ಕಲ್ ಮಾಡೋದು, ಸರ್ಕಲ್ ಮಾಡಿಬಿಟ್ಟು ನಿವಾಳಿಸ್ಬಿಟ್ಟು ಯಾವ್ದಾದ್ರು ಬಡವರಿಗೆ ಒಂದು 2 ವಾರ ಕೊಡಿ, ಅಸಿಡಿಟಿ ತುಂಬಾನೇ ಕಮ್ಮಿ ಆಗುತ್ತೆ. ಹಾಗೆ ಊಟದಲ್ಲಿ ತುಪ್ಪವನ್ನ ಹೆಚ್ಚಾಗಿ ಸೇವನೆ ಮಾಡಿ. ಎಷ್ಟು ಹೆಚ್ಚು ತುಪ್ಪವನ್ನ ಸೇವನೆ ಮಾಡ್ತೀವೋ ಅಸಿಡಿಟಿ ಕಮ್ಮಿ ಆಗುತ್ತೆ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾವು ಹಣದ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಹಣ ಹೇಗೆ ಉಳಿತಾಯ ಮಾಡಬೇಕು ಅದಕ್ಕೆ ಒಂದು ಟ್ರಿಕ್ ಕೂಡ ಹೇಳಿದ್ರು ಗುರುಜಿ ಅವರು. ಅದರ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗೋಣ ಗುರುಗಳೇ. ಹಣದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ, ಮುಂದುವರಿಸೋದಾದ್ರೆ ಗುರುಗಳೇ. ನೋಡಿ, ನಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತ ತಿಳ್ಕೋಬೇಕು ಫಸ್ಟ್ ಅಂತಂದ್ರೆ ನಕ್ಷತ್ರ ನಾಡಿ ಕಲಿಬೇಕು. ಆ ಕ್ಲಾಸಸ್ ಡೀಟೇಲ್ಸ್ ಏನೇನು ಹೇಳ್ಕೊಡ್ತೀವಿ ಅಂತ ಆಮೇಲೆ ಹಾಕ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿ ದುಡ್ಡು ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಅದಾದ ನಂತರ ತಂತ್ರಗಳನ್ನ ನಾವು ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ. ಕೆಲವೊಂದ್ಸತಿ ನಾವು ಇದೇ ತಂತ್ರನ ಯಾರಿಗಾರು ಭಿಕ್ಷುಕರಿಗೆ ಮಾಡಿದ್ರೆ ವರ್ಕ್ ಆಗಲ್ಲ. ಭಿಕ್ಷುಕನಿಗೆ ಜಾತಕ ಚೆನ್ನಾಗಿಲ್ಲ ಅನ್ನೋ ಒಂದು ಪ್ರಶ್ನೆಗಿನ ಹೆಚ್ಚಾಗಿ ಭಿಕ್ಷುಕರ ಜಾತಕದಲ್ಲಿ ಸೋಂಬೇರಿತನದ ಕಾಂಬಿನೇಷನ್ ಹೆಚ್ಚಾಗಿರುತ್ತೆ. ತುಂಬಾ ಜನ ಹೇಳ್ತಾರೆ, ಅಯ್ಯೋ ಭಿಕ್ಷುಕ ಪಾಪ ಬಡವ ಅವನು ಅಂತಂತಾರೆ. ಶಾಸ್ತ್ರದ ಪ್ರಕಾರ ಶಾಸ್ತ್ರದಲ್ಲಿ ಏನ್ ಬರೆದಿದೆ ಅಂತಂದ್ರೆ, ಭಿಕ್ಷಾಟನೆ ಅಂತಕ್ಕಂಥದ್ದು ಯಾವಾಗ ನಮಗೆ ರೋಗ ಬಂದಿದೆ ಅಥವಾ ನಾವು ಕೆಲಸ ಮಾಡೋಕ್ಕಾಗಲ್ಲ, ಕೈ ಕಾಲು ಬಿದೋಗಿದೆ, ಕೈ ಇಲ್ಲ ಕಾಲಿಲ್ಲ, ಅಂಗವಿಕಲತೆ ಇರ್ತಕ್ಕಂಥವ್ರು ಭಿಕ್ಷಾಟನೆ ಮಾಡಿ ಅದರಿಂದ ಆಹಾರವನ್ನು ಸೇವನೆ ಮಾಡ್ಬೋದು ಅಂತ ಹೇಳಿದೆ. ಯಾವಾಗ ಕೈಕಾಲೆಲ್ಲ ಚೆನ್ನಾಗಿದ್ದು, ಕಣ್ಣಿದೆ, ಬಾಯಿದೆ, ಎಲ್ಲ ಇದೆ, ಈ ಟ್ರಾಫಿಕ್ ಅಲ್ಲಿ ಬಂದು ಏನೋ ಬೇಡ್ತಾರೆ ನಮ್ಗೇನೋ ಇಲ್ಲ ಅಂತ, ಅವರಷ್ಟು ಆಸ್ತಿವಂತರು ಅಥವಾ ಅವರಷ್ಟು ರಿಚ್ ಅಂತ ನಾವೇನ್ ಕರಿತೀವಿ, ಸಿಕ್ಕಾಪಟ್ಟೆ ದುಡ್ಡಿರ್ತಕ್ಕಂಥವ್ರು ಆ ಕೊಡೋನು ಇರಲ್ಲ. ಯಾವ್ದೋ ಬೈಕಲ್ಲಿ ಕೂತಿರ್ತಾನೆ, ಆ ಬೈಕಲ್ಲಿ ಕೂತಾಗ ಯಾರೋ ಒಬ್ರು ಬಂದು ಅಣ್ಣ ಸಮಯ ಸ್ವಲ್ಪ ಏನಿಲ್ಲ ಅಣ್ಣ ಅಂತ ಅಂತಾರೆ. ಆ ಬೈಕಲ್ಲಿ ಕೂತಿರೋವನ್ನೇ ಬಡವ. ಅವನ್ ಪಾಪ ಉದ್ಯೋಗಕ್ಕೆ ಹೋಗ್ತಾ ಇರ್ತಾನೆ ಟೆನ್ಷನ್ ಅಲ್ಲಿ, ಏನೋ ಇವ್ರು ಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಬಂದಿರುತ್ತೆ. ಖಂಡಿತ ಒಳ್ಳೇದಾಗಲ್ಲ ಅವ್ರಿಗೆಲ್ಲ ಕೊಟ್ರೆ. ಯಾಕಂದ್ರೆ ನಾವು ಕಂಡಿರಲ್ಲ ಅವ್ರು ನಿಜವಾಗ್ಲೂ ಸಮಸ್ಯೆ ಇದೆಯಾ ಅಂತ. ಅವ್ರು ಬೇಡೋದು ಮಾತ್ರ ನಮ್ಗೆ ಕಣ್ ಕಾಣಿಸುತ್ತಲ್ವಾ. ಒಬ್ಬ ಮನುಷ್ಯ ಬಂದು ಬೇಡ್ತಾರದ್ ಗೊತ್ತಿರುತ್ತೆ, ಆದ್ರೆ ಯಾವುದೇ ಕಾರಣಕ್ಕೂ ಅವ್ನು ನಿಜವಾಗ್ಲೂ ನೊಂದಿದಾನ ಗೊತ್ತಿರಲ್ಲ. ನಾವು ಊಹೆಯಿಂದ ಕೊಡ್ತೀವಿ. ನಮಗೆ ಆ ಒಂದು ದಾನ ಫಲಿಸ್ಬೇಕು ಅಂತಂದಾಗ ಅವರು ನಿಜವಾಗ್ಲೂ ಬಡತನದಲ್ಲಿರ್ಬೇಕು. ಒಂದು ಹೊತ್ತು ಊಟಕ್ಕೂ ಗತಿ ಇರಬಾರ್ದು. ಯಾಕೆ ಅಂದ್ರೆ ನಾನು ಇದು ಹೇಳ್ತೀನಿ ಅಂದ್ರೆ, ನೀವು ಹಣಕಾಸು ಕೊಟ್ಟಾಗ ನೀವು ಅದನ್ನೇ ನಿಮ್ಮ ಹತ್ರ ಏನೋ ಒಂದು ತಿಂಡಿ ತಗೊಂಡ್ಬಂದಿರ್ತೀರ, 2 ಯಾರಿಗೋ ಕೊಡ್ಬೇಕು ಅಂತ, ಅವ್ನು ಕೊಟ್ರಾಯ್ತು ಬಿಟ್ರಾಯ್ತು ಅಂತ ಹೇಳಿ ಒಂದು ಡಬ್ಬ ತಗೊಂಡು ಒಂದು ತಿಂಡಿನ ಅವ್ರಿಗೆ ಕೊಡಿ ತಗೊಳ್ಳಲ್ಲ. ಅಂದ್ರೆ ಅವ್ರಿಗೆ ಬೇಕಾಗಿರೋದು ಶೋಕಿಗೆ ದುಡ್ಡು. ಕಲಿಯುಗದಲ್ಲಿರ್ತಕ್ಕಂಥ ಎಲ್ಲಾ ಬಡವರು ಕೂಡ ಗ್ರೇಟ್ ಅಂತಲ್ಲ, ಅಥವಾ ಎಲ್ಲಾ ಶ್ರೀಮಂತರು ಗ್ರೇಟ್ ಅಲ್ಲ. ಕಲಿಯುಗದಲ್ಲಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು ನಡೆಯುತ್ತೆ. ಸೊ ಯಾವುದಕ್ಕೂ ಕೂಡ ನಾನು ತುಂಬಾ ಒಳ್ಳೆಯವನು, ನಾನು ತುಂಬಾ ದಾನ ಧರ್ಮ ಮಾಡಿದ್ದೀನಿ ಅಂದ್ರೆ ಯಾರಿಗೆ ಮಾಡಿದೀಯ ಅಂದ್ರೆ ಹಸ್ದವ್ರಿಗೆ ಮಾಡಿರಲ್ಲ. ಹಸ್ದವರು ಭಿಕ್ಷೆ ಬೇಡಕ್ಕೂ ಶಕ್ತಿ ಇಲ್ಲದೆ ಇರೋ ಸ್ಥಿತಿಲಿ ಎಲ್ಲೋ ಒಂದ್ ಕಡೆ ಕೂತಿರ್ತಾರೆ, ಅಲ್ಲಿ ಎಲ್ಲೋ ಬಿಸಾಕ್ ಹೋಗ್ತಾ ತಿಂತಾ ಇರ್ತಾರೆ. ಆ ತರ ಇರೋರಿಗೆ ನಾವು ದಾನಗಳನ್ನ ಮಾಡಿದ್ರೆ ಸ್ವಲ್ಪ ಪುಣ್ಯ ಬರುತ್ತೆ ಹೊರತು, ಗಟ್ಮುಟ್ಟಿಯಾಗಿದ್ದು 2 ಸೆಕೆಂಡ್ ಹಿಂಗ್ ನಮಸ್ಕಾರ ಹೊಡಿತಾರೆ, ಕೊಡಿ ಅಂತಾರೆ, ಕೊಡಿರೋದ್ರೆ ಹೋಗಲ್ಲ ಅಂತ ಮನಸ್ಸಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ನೀವೆಲ್ಲ ಕೊಡೋದು. ಅಂಥವ್ರು ಕೊಟ್ಟರು ಒಂದೇ, ಕೊಡದೇವ್ರು ಒಂದೇ, ಜಾಡ್ಸ್ ಒದ್ದು ಕಳ್ಸೋರು ಏನೂ ಆಗಲ್ಲ. ಸೊ ಅಲ್ಲಿ ಬಂದು ನಿಮಗೆ ಬೇಡ್ತಾ ಇರ್ತಕ್ಕಂಥ ಜನಗಳು ಕೂಡ ನಿಮ್ಗಿಂತ ರಿಚ್ ಆಗಿರ್ತಾರೆ. ಬೇಕಾದ್ರೆ ಅವ್ರನ್ನ ಫಾಲೋ ಮಾಡಿ ನೋಡಿ, ಇಲ್ಲಿ ಕರೆ ಮಾಡಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಒಳ್ಳೆ ಸ್ವಂತ ಮನೇಲಿರ್ತಾರೆ, ನೀವೇ ಇನ್ನು ಬಾಡಿಗೆ ಮನೇಲಿರ್ತೀರ. ಮುಂದಿನ ಕರೆಗಳು. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಗುರುಗಳೇ, ಕರೆ ಕಡಿತಗೊಂಡಿದೆ. ಗುರುಗಳೇ, ಈ ವಿಚಾರ ಮಾತನಾಡ್ತಿದ್ರೆ ಮುಂದುವರಿಸೋದಾದ್ರೆ. ಆ ಕಾರಣಕ್ಕೆ ನಾನು ಹೇಳಿದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ದಾನ ಯಾರಿಗೆ ಮಾಡಬೇಕು ಅನ್ನೋದನ್ನ ನಾವು ಆಲೋಚನೆಯಲ್ಲಿ ಇರಬೇಕು. ಸೊ ನಾವು ದಾನ ಮಾಡ್ತಕ್ಕಂಥದ್ದು ಒಂದು ಪರಿಕಲ್ಪನೆಯಿಂದ ಮಾಡಬೇಕು ಹೊರತು
ಸುಮ್ಮನೆ ಬಂದ್ರು ಬೇಡದ್ರು ಅವ್ರು ಕೊಟ್ರೆ ಪುಣ್ಯ ಬರುತ್ತೆ ಅಂತಕ್ಕಂಥದ್ದು ಸುಳ್ಳು. ಯಾರೋ ಒಬ್ರು ಹಣ ಬೇಡಿ ಆ ಹಣದಿಂದ ಅವ್ರು ಹೋಗಿ ಕುಡಿದ್ರೆ ವ್ಯಸನ ಆದ್ರೆ ಅದನ್ನ ನೀವು ಹಂಚ್ಕೋಬೇಕಾಗತ್ತೆ ಆ ಪಾಪನ. ಅನೇಕರು ಕದೀತಾರೆ, ಕದ್ದು ಕುಡಿಯೋಕ್ಕೋಸ್ಕರ ಕದೀತಾರೆ. ಅವ್ರು ನೋಡಕ್ ಏನೋ ಪಾಪದವ್ರ ತರ ಇರ್ತಾರೆ, ಏನು ಇಲ್ಲ, ಕುಡ್ದು ನೆಮ್ಮದಿಯಾಗಿ ಮಲ್ಕೊಂಡು ಮಜವಾಗಿರ್ತಾರೆ. ನೀವು ಪಾಪ ಬಿಸಿಲು ಚಳಿ ಅಂದೆ ಬೆಳಿಗ್ಗೆ ಹೋಗಿ ಕೆಲಸ ಮಾಡಿ ಅವ್ನು ಯಾರೋ ನೋಡಕ್ ಅನಾಥನ ತರ ಇದ್ದಾನೆ ಅಂತ ದುಡ್ಡು ಕೊಡ್ತೀರಾ? ಅವ್ನು ಊಟಕ್ಕೆಲ್ಲ ಕೇಳೋದು, ಒಂದು ಕ್ವಾರ್ಟರ್ಗೆ ಕೇಳೋದು. ಅಂಥವ್ರದ್ದು ಏನಂತಾರೆ, ಅದು ಪುಣ್ಯ ಅಲ್ಲ, ಅದು ಪಾಪದ ಕೆಲಸ ಅವ್ರು ಮಾಡೋದು. ಅವ್ರ ದೇಹನ ಅವರೇ ಹಾಳು ಮಾಡ್ಕೋತಾ ಇರ್ತಾರೆ. ಅಂತಕ್ಕೆ ನೀವೇನಾದ್ರು ದುಡ್ಡು ಕೊಟ್ರೆ ಅದ್ರದ್ದು ಪಾಪ ನಿಮಗೂ ಹಂಚ್ಕೊಳ್ತೀರಾ. ಸೊ ಅದಕ್ಕೆ ದಾನ ಮಾಡಬೇಕಾದ್ರೆ ಯೋಚನೆ ಮಾಡಿಕೊಂಡು ಸುಮ್ಮನೆ ಪರಿಸ್ಥಿತಿಗೆ ದಾನ ಮಾಡಬೇಡಿ, ಅವರ ಮನಸ್ಥಿತಿಗೆ ದಾನ ಮಾಡಿ. ಅವರ ಮನಸ್ಸು ಯಾವ ಥರ ಕುಗ್ಗಿದೆಯಾ ಅದಕ್ಕೆ ದಾನ ಮಾಡಿ. ನೀವೆಲ್ಲ ಪರಿಸ್ಥಿತಿಗೆ ದಾನ ಮಾಡ್ತೀರಾ, ಪರಿಸ್ಥಿತಿಗೆ ದಾನ ಮಾಡಿದ್ರೆ ಅದು ನೀವು ಹಂಚ್ಕೋಬೇಕಾಗತ್ತೆ. ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂದಾಗ ನಾವು ಹಂಚ್ಕೋಬೇಕಾಗತ್ತೆ. ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಕ್ಲಾಸಸ್ಸು ಏಪ್ರಿಲ್ 20 ಇದೆ, ಇನ್ನೂ ಸ್ವಲ್ಪ ತುಂಬ ದಿವಸ ಇದೆ. ಅದು ರಿಜಿಸ್ಟರ್ ಮಾಡ್ಕೊಳ್ಳಿ, ಸೇರ್ಕೊಳ್ಳಿ, ಜ್ಯೋತಿಷ್ಯ ಕಲೀರಿ. ಅನೇಕ ಹೆಣ್ಮಕ್ಳು ಕಾಲ್ ಮಾಡ್ತಾರೆ, ಜ್ಯೋತಿಷ್ಯ ಕಲ್ತಿಲ್ಲ ನೀವೆಲ್ಲ, ಜ್ಯೋತಿಷ್ಯ ಕಲಿತು ಹಣ ಸಂಪಾದನೆ ಮಾಡೋದನ್ನು ಕೂಡ ಆಲೋಚನೆ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಹೇಳ್ತಾ ಇದ್ದೀನಿ. ಓಕೆ, ಎಸ್ ವೀಕ್ಷಕರೇ, ಗುರುಗಳು ಹೇಳಿದ ಹಾಗೆ ನಿಮಗೆ ಇಷ್ಟು ದಿನ ಕ್ಲಾಸ್ಗೆ ಜಾಯಿನ್ ಆಗಿಲ್ಲ, ಆಸಕ್ತಿ ಇದ್ದರೆ ನಿಮಗೋಸ್ಕರ ಅಂತಾನೆ 112ನೇ ಬ್ಯಾಚು ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುರುಗಳ ನೇತೃತ್ವದಲ್ಲಿ ಈಗಾಗಲೇ ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಹಾಗಾಗಿ ನಿಮಗೆ ಆಸಕ್ತಿ ಇದ್ದರೆ ಕುಟುಂಬ ಸಮೇತರಾಗಿ ಕಲಿಬಹುದು. ನಾನು ಹೇಳಿದ ಹಾಗೆ ಗುರುಗಳ ನೇತೃತ್ವದಲ್ಲಿ ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದರೆ ನೋಡ್ಕೊಂಬರೋಣ. ಹಲೋ, ನಮಸ್ಕಾರ. ನಾನು ಕಲಾವತಿ ಗೋಪಾಲಸ್ವಾಮಿ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು 108 ನಕ್ಷತ್ರ ನಾಡಿ ಬ್ಯಾಚ್. ನಾನು ನಕ್ಷತ್ರ ನಾಡಿ ಮತ್ತು ಎಕ್ಸಲೆನ್ಸಿ ಈಗ ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕೆ ಮುಂಚೆ ಏನು ಅಂತ ಗೊತ್ತಿರಲಿಲ್ಲ, ಬಟ್ ಬಹಳ ವರ್ಷಗಳಿಂದ ಆಸೆ ಇತ್ತು ಅಸ್ಟ್ರಾಲಜಿ ಕಲಿಬೇಕು ಅಂತ. ಯೂಟ್ಯೂಬಲ್ಲಿ ನಕ್ಷತ್ರ ನಾಟಿ ಗುರೂಜಿ ಅವ್ರದ್ದು ನೋಡಿ, ಯೂಟ್ಯೂಬ್ಸ್ ನೋಡಿ ಬಹಳ ಆಸೆ ಇತ್ತು ನಾವು ಕಲಿಬೇಕು ಅಂತ. ಒಂದು ಅವಕಾಶ ಸಿಕ್ತು. ಈಗ ಆಗಸ್ಟಿಂದ ಕಲಿತಾ ಇದ್ದೀನಿ, 6 ಮಂತ್ಸಿಂದ ಕಲಿತಾ ಇದ್ದೀನಿ. ಈಗ 10th ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಈಗ ಬಹಳ ಚೆನ್ನಾಗಿದೆ. ಮುಂಚೆ ನಕ್ಷತ್ರ ಲಾರ್ಡ್ ಹಾರೋಸ್ಕೋಪ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಬಟ್ ಈಗ ಎಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಕಲಿಬೇಕು. ಇದನ್ನ ಕಲಿತು ತಮ್ಮ ಹಾರೋಸ್ಕೋಪ್ ನೋಡೋ ಅವಕಾಶ ಸಿಗುತ್ತೆ ಎಲ್ಲರಿಗೂ. ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು ಲರ್ನ್ ನಕ್ಷತ್ರ ನಾಡಿ, ಎಕ್ಸಲೆನ್ಸಿ ಅಂಡ್ ಆಲ್ ದ ವೇದಿಕ್ ಕೋರ್ಸಸ್ ರಿಲೇಟೆಡ್. ಥ್ಯಾಂಕ್ ಯು. ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಹಣದ ವಿಚಾರವಾಗಿ ಗುರುಗಳು ಬಹಳಷ್ಟು ಮಾಹಿತಿ ನೀಡಿದ್ರು. ಗುರುಗಳು ನಿಮಗೆ ಆಧಾರದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.